ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಜನಪದ ಕಲೆಗಳ ವೈಭವ ಪಾಠದ ಮುಂದುವರೆದ ಭಾಗವನ್ನು ತಿಳ್ಕೊಳ್ಳೋಣ. ಮೊದಲನೇ ವಿಡಿಯೋದಲ್ಲಿ ವೀರಗಾಸೆ ಹಾಗೂ ಕಂಸಾಳೆ ಬಗ್ಗೆ ತಿಳ್ಕೊಂಡಿದ್ದು ಮಕ್ಕಳ. ಈ ವಿಡಿಯೋದಲ್ಲಿ ಡೊಳ್ಳು ಕುಣಿತ ಹಾಗೂ ಯಕ್ಷಗಾನದ ಬಗ್ಗೆ ತಿಳ್ಕೊಳ್ಳೋಣ. 9ನೇ ತರಗತಿ ಓದುತ್ತಿರುವಂತಹ ಪ್ರಥಮ ಸಿರಿಗನ್ನಡ ಮಕ್ಕಳೇ, ಮೊದಲಿಗೆ ಡೊಳ್ಳು ಕುಣಿತ. ಇದು ಡೊಳ್ಳು ಕುಣಿತ ಕರ್ನಾಟಕದ ಜಾನಪದ ಒಂದು ಗಂಡು ಕಲೆ ಅಂತ ನಾವು ಕರಿತೀವಿ. ಕರ್ನಾಟಕದಲ್ಲಿ ಬಹಳ ಪ್ರಸಿದ್ಧವಾಗಿರುವಂತಹ ಈ ಕುಣಿತ ಯಾವುದಪ್ಪ ಅಂದ್ರೆ ಡೊಳ್ಳು ಕುಣಿತ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಜಾನಪದ ಕಲೆಗಳಲ್ಲಿ ವಿಶಿಷ್ಟವಾದುದು. ಇದು ವಾದ್ಯ ಪ್ರಧಾನ ಕಲೆ. ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಆಲಮತ ಸಮುದಾಯದ ಕುಣಿತ. ಡೊಳ್ಳು ಚರ್ಮವಾದ್ಯ. ಪೊಳ್ಳು ಪಡಗದ 2 ಬಾಯಿಗಳಿಗೆ ತೊಗಲು ಒದಿಸಿದ 2 ಪರಡೆಗಳನ್ನಿಟ್ಟು ಹಗ್ಗದಿಂದ ಬಿಗಿದಿರುತ್ತಾರೆ. ಇದನ್ನು 2 ಕೈಗಳಿಂದ ಬಾರಿಸಬಹುದು. ಬಲಗೈಲಿ ಬಾರಿಸುವ ಗುಣಿ ಇರುತ್ತದೆ. ಗುಣಿಯಿಂದ ಬಾರಿಸಿದ ಗತ್ತಿಗೆ ಹೊಂದಿಕೆಯಾಗುವಂತೆ ಎಡಗೈಯಿಂದ ಚಾಪು ಹಾಕಲಾಗ್ತದೆ. ನೋಡಿಲ್ಲಿ, ಡೊಳ್ಳು ಕುಣಿತ ಜನಪದ ಕಲೆಗಳಲ್ಲಿ ವಿಶೇಷವಾದುದು. ಇದು ವಾದ್ಯ ಪ್ರಧಾನ ಕಲೆ, ಅಂದ್ರೆ ವಾದ್ಯಗಳನ್ನ ಬಾರಿಸ್ತಾ ಕುಣಿಯುವಂತಹ ಒಂದು ಕಲೆ ಈ ಡೊಳ್ಳು ಕುಣಿತ. ಬೀರೇಶ್ವರ ಸಂಪ್ರದಾಯ, ಬೀರೇಶ್ವರ ದೇವರು ಆ ಸಂಪ್ರದಾಯಕ್ಕೆ ಸೇರಿದ ಆಲಮತ ಸಮುದಾಯದ ಕುಣಿತ. ಆಲಮತ ಕುರುಬರು ಅಂತ ಇದ್ದಾರೆ, ಆ ಸಮುದಾಯದ ಕುಣಿತವಾಗಿದೆ ಡೊಳ್ಳು ಕುಣಿತ. ಡೊಳ್ಳು ಅಂದ್ರೆ ಚರ್ಮವಾದ್ಯ. ನೋಡಿ, ಚರ್ಮವಾದ್ಯ. ಪೊಳ್ಳು ಪಡಗದ 2 ಬಾಯಿಗಳಿಗೆ ತೊಗಲು ಒದಿಸಿದ 2 ಪರಡೆಗಳನ್ನಿಟ್ಟು ಹಗ್ಗದಿಂದ ಬಿಗಿದಿರ್ತಾರೆ. ಡೊಳ್ಳನ್ನ, ಆ ಚರ್ಮವಾದ್ಯವನ್ನ ಒಂದು ಪೊಳ್ಳು ಪಡಗದ, ನೋಡಿ ಪೊಳ್ಳು ಪಡಗದ 2 ಬಾಯಿಗಳಿಗೆ, ನೋಡಿ ಇಲ್ಲಿ ಈ ರೀತಿ ಕಾಣಿಸ್ತಿದೆ ನೋಡಿ. ಡೊಳ್ಳು ಚರ್ಮವಾದ್ಯ. ಪೊಳ್ಳು ಪಡಗದ 2 ಬಾಯಿಗಳಿಗೆ ತೊಗಲು ಒದಿಸಿದ 2 ಪರಡೆಗಳನ್ನಿಟ್ಟು ಹಗ್ಗದಿಂದ ಬಿಗಿದಿರುತ್ತಾರೆ. ಪಗಡ ಅಂದ್ರೆ ಆ ಕಡೆ ಈ ಕಡೆ ಇರ್ತದೆ, ಅದು ಒಂದು ಉಗುಳುವ ಪಾತ್ರೆ ತರ ಇರ್ತದೆ. ಇನ್ನು ಪರಡೆ ಅಂದ್ರೆ ಮುಂಗೈಗೆ ತೊಡುವ ಆಭರಣದ ವಸ್ತು. ಆ ರೀತಿ ಇರ್ತವೆ. ಆ ಹಗ್ಗದಿಂದ ಬಿಗಿದಿರ್ತಾರೆ ಡೊಳ್ಳನ್ನ. ಡೊಳ್ಳು ಪಡಗದ 2 ಬಾಯಿಗಳಿಗೆ ತೊಗಲು ಒದಿಸಿದ 2 ಪರಡೆಗಳನ್ನಿಟ್ಟು ಹಗ್ಗದಿಂದ ಬಿಗಿದಿರ್ತಾರೆ. ಇದನ್ನು 2 ಕೈಗಳಿಂದ ಬಾರಿಸಬಹುದು. ಬಲಗೈಲಿ ಬಾರಿಸುವ ಗುಣಿ ಇರುತ್ತದೆ. ಗುಣಿ ಅಂದ್ರೆ ಏನು? ಡೊಳ್ಳು ಬಾರಿಸುವ ಮರದ ತುಂಡು. ಗುಣಿ ಅಂದ್ರೆ ಡೊಳ್ಳು ಬಾರಿಸುವ ಮರದ ತುಂಡು ಇರ್ತದೆ. ಗುಣಿಯಿಂದ ಬಾರಿಸಿದ ಗತ್ತಿಗೆ, ಗತ್ತು ಅಂದ್ರೆ ಒಂದು ಟಿವಿ ಶೈಲಿ, ವೈಖರಿ, ಸ್ಟೈಲ್ ಅಂತೀವಲ್ಲ, ಅದು ಹೊಂದಿಕೆ ಆಗುವಂತೆ ಎಡಗೈಯಿಂದ ಚಾಪು ಹಾಕಲಾಗ್ತದೆ. ಚಾಪು ಪದಾರ್ಥ ವರ್ಚಸ್ಸು. ಭರಮದೇವರ ಬ್ರಹ್ಮ ಪಲ್ಲಕ್ಕಿ ಉತ್ಸವ ಕಾಲಕ್ಕೆ ಡೊಳ್ಳು ಬಾರಿಸ್ತಾರೆ. ಸಾಮಾನ್ಯವಾಗಿ ಡೊಳ್ಳು ಬಾರಿಸುವರು ದೇಹದ ಮೇಲು ಭಾಗಕ್ಕೆ ಕರಿಯ ಕಂಬಳಿ ಇನ್ನು ಸೊಂಟದ ಭಾಗಕ್ಕೆ ಮೊಳಕಾಲು ಮೇಲೆ ಬರುವಂತೆ ಕಚ್ಚೆ ಪಂಚೆನ ಉಡ್ತಾರೆ. ಕೆಲವೊಮ್ಮೆ ಹುಲಿಯ ಚರ್ಮದ ರೀತಿ ಉಡುಪನ್ನು ಸಹ ಧರಿಸ್ತಾರೆ. ಇಷ್ಟು ಡೊಳ್ಳು ಚರ್ಮವಾದ್ಯ ಮತ್ತು ಅದನ್ನು ಬಾರಿಸುವವರ ಉಡುಗೆ ತೊಡುಗೆಗಳು. ಕುಣಿತದ ಕಾಲಕ್ಕೆ ವಾದ್ಯಗಾರನು ಹಸಿರು ಇಲ್ಲವೇ ಕೆಂಪು ಬಣ್ಣದ ಗಗ್ಗರಿ ಅಂಗಿ ಟೊಪ್ಪಿಗೆ ತೊಡುವರು. ಕುಣಿತದ ಕಾಲ ಅಂದ್ರೆ ಡೊಳ್ಳು ಕುಣಿಯುವಂತಹ ಸಮಯಕ್ಕೆ ಡೊಳ್ಳು ವಾದ್ಯಗಾರ ಏನ್ ಮಾಡ್ತಾರಪ್ಪ ಅಂದ್ರೆ ಹಸಿರು ಇಲ್ಲವೇ ಕೆಂಪು ಬಣ್ಣದ ಗಗ್ಗರಿ. ಗಗ್ಗರಿ ಅಂದ್ರೆ ಡೊಳ್ಳು ಕುಣಿತದ ವಾದ್ಯಗಾರರು ಉಡುವ ಹಸಿರು ಇಲ್ಲವೇ ಕೆಂಪು ಬಣ್ಣದ ಬಹಳ ನಿರಿಗೆಯುಳ್ಳ ಲಂಗ ತೆರನಾದ ಉಡುಗೆ ಅಂತ ಅದರ ಅರ್ಥ. ಅಂಗಿ ಟೊಪ್ಪಿಗೆ ತೊಡುವರು. 2 ಕೈಗಳಿಂದಲೂ ಅದೇ ಬಣ್ಣದ ಕರವಸ್ತ್ರ ಹಿಡಿದಿರ್ತಾರೆ. ಕರವಸ್ತ್ರ ಅಂದ್ರೆ ಕೈಲಿ ಹಿಡ್ಕೊಳ್ಳುವಂತ ಬಟ್ಟೆ, ಇಂಗ್ಲಿಷ್ ಅದನ್ನ ಕರ್ಚಿಪ್ ಅಂತಾರೆ. ಕರ್ಚಿಪ್ ಹಿಡಿದಿರ್ತಾರೆ. ಕುಣಿತಕ್ಕೆ ಹಿನ್ನೆಲೆಯಾಗಿ ಡೊಳ್ಳು, ತಾಳ ಮತ್ತು ಕೊಳಲು ಇರುತ್ತವೆ. ಶ್ರಾವಣ ಸೋಮವಾರ, ಅಮಾವಾಸ್ಯೆ ದಿನ ಮತ್ತು ಯುಗಾದಿಯಂದು ಪಲ್ಲಕ್ಕಿ ಉತ್ಸವದ ತರುವಾಯ ಭರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ನಡೆಯುತ್ತದೆ. ಅದರಂತೆ ಭಕ್ತರು ದೇವರು ಮುಮ್ಮೇಳದವರಾಗಿ ಒಬ್ಬರು ಡೊಳ್ಳು ಬಾರಿಸ್ತಾ ಹಾಡು ಹೇಳುತ್ತಾರೆ. ಅದರಂತೆ ಭಕ್ತರು ಏನ್ ಮಾಡ್ತಾರಪ್ಪ ಅಂದ್ರೆ ದೇವರ ಮುಮ್ಮೇಳ ಅಂದ್ರೆ ಏನಪ್ಪಾ ಅಂದ್ರೆ ನೃತ್ಯ, ನಾಟಕ ಮುಂತಾದ ಕಾರ್ಯಕ್ರಮಗಳಲ್ಲಿ ಸಹಾಯಕವಾಗಿ ಮುಂಭಾಗದಲ್ಲಿರುವ ಹಾಡುವವರ ಗುಂಪು ಅಥವಾ ಗೋಷ್ಠಿ ಅಂತ ಕರಿತೀವಿ ಮುಮ್ಮೇಳ ಅಂದ್ರೆ. ಅದರಂತೆ ಭಕ್ತರ ದೇವರ ಮೇಳದವರಾಗಿ ಒಬ್ಬರು ಡೊಳ್ಳು ಬಾರಿಸ್ತಾ ಹಾಡು ಹೇಳ್ತಾರೆ. ಈ ಮೇಳ ಅಂದ್ರೆ ಏನು? ಮುಮ್ಮೇಳಕ್ಕೆ ವಿರುದ್ಧವಾದ ಒಂದು ಪದ ಇದು. ನೃತ್ಯ, ನಾಟಕ ಮುಂತಾದ ಕಾರ್ಯಕ್ರಮಗಳಲ್ಲಿ ಸಹಾಯಕವಾಗಿ ಹಿಂಭಾಗದಲ್ಲಿರುವ ಹಾಡುವವರ ಗುಂಪು ಅಥವಾ ಗೋಷ್ಠಿ ಅಂತ. ಅವರು ಸಹ ಏನ್ ಮಾಡ್ತಾರಪ್ಪ ಅಂದ್ರೆ ಮೇಳದವರು ಸಹ ತಾಳ ಮತ್ತು ಕೊಳಲು ಬಾರಿಸುತ್ತಾ ಮುಮ್ಮೇಳದವರು ಹೇಳಿಕೊಟ್ಟ ಹಾಡಿನ ಭಾಗವನ್ನು ಹೇಳ್ತಾರೆ. ಸಾಮಾನ್ಯವಾಗಿ ಹಾಡಿನ ವಿಷಯ ದೈವ ಮಹಿಮೆ, ದೇವರ ಮಹಿಮೆ ಅಥವಾ ದೈವ ಭಕ್ತರ ಕಥೆಯಾಗಿರುತ್ತದೆ. ದೇವರ ಮಹಿಮೆಗಳನ್ನ ಬೇಕಾದಷ್ಟು ದೈವದ ಮಹಿಮೆಗಳನ್ನ ನೋಡಿದೀರಾ. ಬೀರೇಶ್ವರ ದೇವರ ಮಹಿಮೆ, ಹಾಗೆಯೇ ಹನುಮಂತನ ಮಹಿಮೆ, ದೈವ ಭಕ್ತರು ಬೇಕಾದಷ್ಟು ಇದ್ದಾರೆ. ಭಕ್ತ ಕನಕದಾಸರಿದ್ದಾರೆ, ಪುರಂದರದಾಸರಿದ್ದಾರೆ, ಬಸವಣ್ಣವರಿದ್ದಾರೆ,
ಇನ್ನು ಮುಂತಾದವರ ಕಥೆಯಾಗಿರ್ತವಂತೆ. ಈ ಕಥನ ಕವನಕ್ಕೆ ರಗಳೆ ತಕ್ಕ ಧಾಟಿ. ಕಥನ ಕವನ ಅಂದ್ರೇನು? ಹಾಡಿನ ಮೂಲಕ ಹೇಳುವ ಕಥೆ. ಕಥನ ಕವನ ಅಂದ್ರೆ ಹಾಡಿನ ಮೂಲಕ ಹೇಳುವಂತ ಕತೆ. ಈ ಕತೆ ನಡೀತದೆ ರಗಳೆ ತಕ್ಕ ಧಾಟಿ ಅಂದ್ರೆ ಧಾಟಿ ಅಂದ್ರೆ ಕ್ರಮ. ಡೊಳ್ಳಿನ ಹಾಡು ಹೀಗೆ ಆರಂಭವಾಗ್ತದೆ. ಸ್ವಾಮಿ ನಮ್ಮಯ್ಯ ದೇವರು ಬಂದಾನ ಬನ್ನೀರೋ, ಗುರುವೇ ನಮ್ಮಯ್ಯ ದೇವರು ಬಂದಾನ ಬನ್ನೀರೋ ಅಂತ ಹಾಡ್ತಾರೆ. ಬೀರೇಶ್ವರ ಹಾಡು ಬಹಳ ಹಿಂದಿನಿಂದಲೂ ಭಕ್ತರು ಮೌಖಿಕವಾಗಿ ಅಂದ್ರೆ ಮುಖಾಮುಖಿಯಾಗಿ, ಜತನವಾಗಿ ಅಂದ್ರೆ ಜೋಪಾನವಾಗಿ ಕಾಯ್ದುಕೊಂಡು ಬಂದಿರುವ ಉತ್ತಮ ಕಾವ್ಯಗೀತೆ. ಡೊಳ್ಳಿನ ಹಾಡುಗಳು ಬಾಳೆ ಮುಖ್ಯವೆಂದು, ಅದಕ್ಕೆ ಬೀರ ದೇವರೇ ಬೆನ್ನಾಧಾರವೆಂದು ಸಾರಿ ಸಕಲ ಜನರಿಗೂ ಸುಖವಾಗಲೆಂದು ಸಂದೇಶ ನೀಡುತ್ತವೆ. ಡೊಳ್ಳು ಕುಣಿತದಲ್ಲಿ ಹಲವಾರು ಕಸರತ್ತುಗಳು ಅಂದ್ರೆ ಚಮತ್ಕಾರಗಳು ಅಲ್ಲದೆ ಕುದುರೆ ಕುಣಿತ, ಕೋಲು ಕುಣಿತ, ಸಾರು ಕುಣಿತ, ಉಚ್ಚೆಳ್ಳು ಬಡಿತ, ಕೈಬಾರಿಕೆ, ಒಂದೆಜ್ಜೆ ಎರಡೆಜ್ಜೆ ಕುಣಿತ, ಜೋಡು ಸಾಲಿನ ಜಗ್ಗಿನ ಕೈ ಮೊದಲಾದ ವೈವಿಧ್ಯಮಯ ಕುಣಿತಗಳಿವೆ. ಬೀರಪ್ಪನ ಡೊಳ್ಳು ಎಂದೇ ಬೆಳೆದು ಬಂದ ಈ ಅದ್ಭುತ ಪ್ರದರ್ಶನ ಕಲೆ ಇಂದು ಧಾರ್ಮಿಕತೆಯ ಆವರಣದಿಂದ ಹೊರಬಂದು ಲೌಕಿಕ ಉತ್ಸವಗಳಿಗೆ ತೆರೆದುಕೊಂಡಿದೆ. ಮುಂದಿನದು ಯಕ್ಷಗಾನ. ಯಕ್ಷಗಾನ ಬಹಳ ಪ್ರಸಿದ್ಧವಾದ ಒಂದು ಜನಪದ ಕಲೆ. ಇದು ನೃತ್ಯ ಪ್ರಧಾನವಾದ ಕಲೆ. ಡ್ಯಾನ್ಸಿನ ಮೂಲಕ ಆಡುವಂತಹ ಒಂದು ಕಲೆ. ಯಕ್ಷಗಾನ ಬಗ್ಗೆ ತಿಳ್ಕೊಳ್ಳೋಣ. ಯಕ್ಷಗಾನ ನೃತ್ಯ ಪ್ರಧಾನ ಕಲೆ. ಪ್ರಾರಂಭದಲ್ಲಿ ದೇಶಿ ಕಲೆಯಾಗಿದ್ದು ಅನಂತರ ಶಾಸ್ತ್ರದ ಚೌಕಟ್ಟಿಗೆ ಒಳಪಟ್ಟಿದೆ. ಇದು ಪ್ರೇಕ್ಷಕರನ್ನು ಮಂತ್ರ ಮುಗ್ಧರನ್ನಾಗಿಸುವ ಅಪೂರ್ವ ಶಕ್ತಿಯುಳ್ಳ ಕಲೆ. ಯಕ್ಷಗಾನದಲ್ಲಿ ಪ್ರಾದೇಶಿಕ ವಿಧಗಳಿವೆ. ಯಾವಪ್ಪ ಅಂದ್ರೆ ಅದರಲ್ಲಿ ಮುಖ್ಯವಾದ 3 ಶೈಲಿಗಳಿವೆ, 3 ರೀತಿಗಳಿವೆ. ಒಂದು ತೆಂಕುತಿಟ್ಟು, ಬಡಗುತಿಟ್ಟು ಮತ್ತು ಬಡಬಡಗುತಿಟ್ಟು. ಯಕ್ಷಗಾನಕ್ಕೆ ದಶಾವತಾರ, ಬಯಲಾಟ, ಭಾಗವತರಾಟ ಎಂಬ ಹೆಸರು ಇವೆ. ಸಾಮಾನ್ಯವಾಗಿ ಬಯಲಾಟ ಪ್ರದರ್ಶಿತವಾಗುವುದು ಹಳ್ಳಿಯ ಬಯಲಿನಲ್ಲಿ, ಆದ್ದರಿಂದ ಅದು ಬಯಲಾಟ. ಯಕ್ಷಗಾನ ಕಲಿಸುವವನೇ ಭಾಗವತನ್, ಆದ್ದರಿಂದ ಭಾಗವತರ ಆಟ ಎಂಬ ಹೆಸರು ಬಂದಿದೆ. ಗೀತ ಕುಣಿತ, ವೇಷಭೂಷಣ, ಮಾತುಗಾರಿಕೆ, ವಾದ್ಯ ಇವು ಬಯಲಾಟದ ಅಂದ್ರೆ ಮೇಳ ಅಥವಾ ಆಟದ ಆಟ ಅಂತ ಕರೀತಾರೆ. ಪಂಚಾಂಗಗಳು. ಯಕ್ಷಗಾನದ ಪಂಚಾಂಗಗಳು ಯಾವ್ಯಾವಪ್ಪ ಅಂದ್ರೆ ಗೀತ, ಕುಣಿತ, ವೇಷಭೂಷಣ, ಮಾತುಗಾರಿಕೆ ಮತ್ತು ವಾದ್ಯ. ಆಟ ಆಡಿಸುವ ಸ್ಥಳ ರಂಗಸ್ಥಳ. ಆರಂಭದ ಕಾಲದಲ್ಲಿ ಬಿದಿರು ಅಥವಾ ಕಂಬಗಳಲ್ಲಿ ಕಟ್ಟಿ ಮಾವಿನ ತೋರಣಗಳಿಂದ ಅಲಂಕರಿಸುತ್ತಿದ್ರು. ಈಗ ಸಿದ್ಧಪಡಿಸಿದ ರಂಗಸ್ಥಳದಲ್ಲಿ ಪ್ರದರ್ಶನ ನಡೆಸುವರು. ಹಿಮ್ಮೇಳದವರಿಗೆ ಆಸನ ವ್ಯವಸ್ಥೆ ಇರುತ್ತದೆ. ತೆಂಕುತಿಟ್ಟಿನ ಚಂಡೆ ವಾದಕನಿಗೆ ಆಸನ ವ್ಯವಸ್ಥೆ ಇರುವುದಿಲ್ಲ. ತೆಂಕುತಿಟ್ಟು ಯಕ್ಷಗಾನ ಇದೆಯಲ್ಲ, ವಾದಕನಿಗೆ ಒಂದು ಆಸನದ ಕುತ್ಕೊಳ್ಳುವಂತ ಸೀಟಿನ ವ್ಯವಸ್ಥೆ ಇರಲ್ಲ. ಚಂಡೆ ಅಂದ್ರೆ ಚರ್ಮವಾದ್ಯವನ್ನ ಬಾರಿಸೋವನಿಗೆ. ಪಾತ್ರಧಾರಿಗಳಿಗೆ ಒಂದು ಪ್ರದರ್ಶನವಿರುತ್ತದೆ. ಪಾತ್ರಧಾರಿಗಳಿಗೆ ಒಂದು ಸಿಂಹಾಸನವಿರುತ್ತದೆ. ಬಡಗುತಿಟ್ಟಿನಲ್ಲಿ ಇದರ ಬದಲಿಗೆ ರಥದ ಆಕೃತಿ ಆಸನವನ್ನು ಸಾಂಪ್ರದಾಯಿಕವಾಗಿ ಬಳಸುತ್ತಿದ್ದರು. ಹಿಮ್ಮೇಳದ ಪ್ರಮುಖ ವಾದ್ಯ ಪರಿಕರಗಳೆಂದರೆ ಸಾಧನಗಳು ಚಂಡೆ, ಮದ್ದಳೆ, ಶ್ರುತಿ, ತಾಳ ಅಥವಾ ಜಾಗಟೆ. ಯಕ್ಷಗಾನದಲ್ಲಿ ಬಳಸುವ ವೇಷಭೂಷಣಗಳು ತಿಟ್ಟು ಮತ್ತು ಪಾತ್ರಕ್ಕನುಗುಣವಾಗಿ ವೈವಿಧ್ಯಮಯವಾಗಿರುತ್ತದೆ. ತೆಂಕಿನಲ್ಲಿ ಅರ್ಥಗಾರಿಕೆ ಪ್ರಾಧಾನ್ಯ ಇದ್ದು ದೊಡ್ಡ ದೊಡ್ಡ ಹೆಜ್ಜೆ ಹಾಕಿ ಗಿರಿಕೆ ಹೊಡೆಯುವುದು ಇದರ ವೈಶಿಷ್ಟ್ಯ. ಬಡಗಿನಲ್ಲಿ ಕುಣಿತ ಹಾಗೂ ಅಭಿನಯಕ್ಕೆ ಪ್ರಾಧಾನ್ಯ ಇದ್ದು ಚಕ್ರಮಂಡಿ ಕುಣಿತವಿರುತ್ತದೆ. ಚಕ್ರಮಂಡಿ ಕುಣಿತ ಅಂದ್ರೆ ಯಕ್ಷಗಾನ ನೃತ್ಯದ ಒಂದು ಹೆಜ್ಜೆ ಅಂತ. ಹಾಡುಗಾರಿಕೆ ಹಾಗೂ ಕುಣಿತ ಯಕ್ಷಗಾನದ ಪ್ರಮುಖ ಅಂಗಗಳು. ಹಾಡುಗಾರಿಕೆ ಮತ್ತು ಕುಣಿತ ಯಕ್ಷಗಾನದ ಬಹಳ ಮುಖ್ಯವಾದ ಅಂಗಗಳಾಗಿದ್ದಾವೆ. ಕುಣಿತಕ್ಕೆ ತಕ್ಕಂತೆ ಅಭಿನಯ, ಜಿಗಿತ ಅಂದ್ರೆ ನೆಗೆಯುವುದು, ಸಂಭಾಷಣೆ ಅಂದ್ರೆ ಮಾತುಕತೆಗಳು, ಉಬ್ಬುಗಳ ಚಲನೆ ಅಂದ್ರೆ ದೇಹದ ಆಂಗಿಕ ಚಲನೆಗಳು ಅಂತ ಕರಿತೀವಿ. ಉಬ್ಬು ಅಂದ್ರೆ ಕಣ್ಣಿನ ಚಲನೆಗಳು, ಕಣ್ಣುಬ್ಬಿರುತ್ತಲ್ಲ ಚಲನೆಗಳು ಪ್ರೇಕ್ಷಕರನ್ನು ತನ್ಮಯಗೊಳಿಸ್ತವೆ. ಇದರಲ್ಲಿ ನವರಸಗಳ ಅಭಿವ್ಯಕ್ತಿಗೆ ಅವಕಾಶವಿದೆ. ನವರಸಗಳು ಯಾವ್ಯಾವಪ್ಪ ಅಂದ್ರೆ ಶೃಂಗಾರ, ಹಾಸ್ಯ, ಕರುಣ, ವೀರ, ಬೀಭತ್ಸ, ರೌದ್ರ, ಭಯಾನಕ, ಅದ್ಭುತ ಮತ್ತು ಶಾಂತರಸಗಳು. ಇವು ನವರಸಗಳನ್ನ ಪ್ರಕಟಪಡಿಸುವುದಕ್ಕೆ ಅವಕಾಶವಿದೆ. ರಾಮಾಯಣ, ಮಹಾಭಾರತ ಮತ್ತು ಭಾಗವತದ ಪ್ರಸಂಗಗಳನ್ನು ಆಡಲಾಗ್ತದೆ. ಸಾಮಾನ್ಯವಾಗಿ ಕಾಳಗ, ಸಂಹಾರ ಮತ್ತು ಕಲ್ಯಾಣಗಳಿಗೆ ಸಂಬಂಧಪಟ್ಟ ಪ್ರಸಂಗಗಳು ಹೆಚ್ಚು. ಕಾಳಗವಿಲ್ಲದೆ ಯಕ್ಷಗಾನವಾಗಲಿ ಬಯಲಾಟವಾಗಲಿ ಇಲ್ಲ. ಕಾಳಗ ಅಂದ್ರೆ ಸಮರ, ಯುದ್ಧವಿಲ್ಲದೆ ಯಕ್ಷಗಾನದ ಕತೆ, ಬಯಲಾಟದ ಕತೆ ಸಮಾಪ್ತಿಯಾಗಲ್ಲ. ಎಲ್ಲ ಯಕ್ಷಗಾನಗಳಲ್ಲೂ ಸಹ ಯುದ್ಧ ಅನ್ನೋದು ಒಂದು ದೃಶ್ಯ ಇರಲೇಬೇಕಾಗ್ತದೆ. ರಂಗಸ್ಥಳ ಸಮೀಪವಿರುವ ನೈಪಥ್ಯವೇ ಚೌಕಿ ಅಥವಾ ಬಣ್ಣದ ಮನೆ. ರಂಗಸ್ಥಳ ಯಕ್ಷಗಾನವನ್ನು ಕುಣಿಯಕ್ಕೆ ಹಾಕಿರ್ತಾರಲ್ಲ, ಅದು ಸ್ಥಳ ಅದನ್ನು ರಂಗಸ್ಥಳ ಅಂತಾರೆ. ಅಲ್ಲಿ ನೇಪಥ್ಯವೇ ಚೌಕಿ ಅಥವಾ ಬಣ್ಣದ ಮನೆ. ನೇಪಥ್ಯ ಅಂದ್ರೆ ಏನು?
ನೇಪಥ್ಯ ಅಂದ್ರೆ ತೆರೆ ಹಿಂಭಾಗ ಅಂತ ಆಗುತ್ತೆ. ಚೌಕಿ ಅಥವಾ ಬಣ್ಣದ ಮನೆ ಇರ್ತದೆ. ಭಾಗವತರು ಹಿಮ್ಮೇಳ ಹಾಗೂ ಪಾತ್ರಧಾರಿಗಳೊಂದಿಗೆ ಇಲ್ಲಿಗೆ ಆಗಮಿಸ್ತಾರೆ. ಪಾತ್ರಧಾರಿಗಳು ತಮ್ಮ ಬಣ್ಣಗಳನ್ನು ತಾವೇ ಹಚ್ಕೊಳ್ತಾರೆ. ಮೊದಲು ಚೌಕಿಯಲ್ಲಿ ಗಣಪತಿ ಪೂಜೆ ನಡೆಯುತ್ತದೆ. ಗಣಪತಿಯ ವಿಘ್ನೇಶನ ಆರಾಧನೆ ಮಾಡ್ತಾರೆ. ತದನಂತರ ಕೋಡಂಗಿಗಳು ರಂಗ ಪ್ರವೇಶಿಸುತ್ತಾರೆ. ಗಣಪತಿ ಸ್ತುತಿಯ ಬಳಿಕ ವಿಷ್ಣು, ಪರಮೇಶ್ವರ, ದುರ್ಗೆ ಮೊದಲಾದ ದೇವತೆಗಳ ಸ್ತುತಿಯನ್ನು ಭಾಗವತರು ಮಾಡ್ತಾರೆ. ಭಾಗವತರಿಂದ ಯಕ್ಷಗಾನದ ಕಥೆಯನ್ನು ನಿರೂಪಣೆ ಮಾಡುವವರಿಗೆ ಭಾಗವತರು ಅಂತ ಕರೀತಾರೆ. ಹಾಡಿನ ಅನಂತರ ಭಾಗವತರಿಂದ ಸಭಾವಂದನೆ, ಅನಂತರ ಕೋಡಂಗಿಗಳು ಕುಣಿದು ಕುಪ್ಪಳಿಸಿ ಪ್ರೇಕ್ಷಕರನ್ನು ರಂಜಿಸುತ್ತಾರೆ. ಅನಂತರ ಬಾಲ ಗೋಪಾಲರ ಆಗಮನ ಹಾಗೂ ಸ್ತ್ರೀ ವೇಷಗಳ ಕುಣಿತ, ಪುರುಷರ ಸ್ತ್ರೀ ವೇಷ ಹಾಕುವುದು ಯಕ್ಷಗಾನದ ವೈಶಿಷ್ಟ್ಯ. ಯಕ್ಷಗಾನದ ಪೂರ್ವರಂಗ ಎಂದು ಕರೆಯಲಾಗುವ ಬಾಲಗೋಪಾಲ ಸ್ತ್ರೀ ವೇಷಗಳ ಉದ್ದೇಶ ಮುಂದಿನ ಕಥಾ ಪ್ರಸಂಗಕ್ಕೆ ಪ್ರೇಕ್ಷಕರನ್ನು ಮಾನಸಿಕವಾಗಿ ಅಣಿಗೊಳಿಸುವುದೇ ಆಗಿದೆ. ಪುನಃ ದೇವತಾ ಸ್ತುತಿ ಆದ ನಂತರ ಅಂದಿನ ಪ್ರಸಂಗಕ್ಕೆ ಸಂಬಂಧಿಸಿದಂತೆ ಒಡ್ಡೋಲಗ ಪ್ರಾರಂಭವಾಗುತ್ತದೆ. ಒಡ್ಡೋಲಗ ಅಂದ್ರೆ ದೊಡ್ಡ ದರ್ಬಾರು ಪ್ರಾರಂಭ ಆಗ್ತದೆ. ಅಣಿಗೊಳಿಸೋದಂದ್ರೆ ಸಿದ್ಧಗೊಳಿಸುವುದು. ಸ್ತ್ರೀ ವೇಷಗಳ ಉದ್ದೇಶ ಮುಂದಿನ ಕಥಾ ಪ್ರಸಂಗಕ್ಕೆ, ಮುಂದಿನ ಕಥೆಯ ಒಂದು ಪ್ರಸಂಗ, ರಂಗದ ಮೇಲೆ ಹಾಡುವಂತ ಅಭಿನಯಿಸುವಂತ ಸನ್ನಿವೇಶಕ್ಕೆ ಪ್ರೇಕ್ಷಕರನ್ನ ಮಾನಸಿಕವಾಗಿ ಮೆಂಟಲಿಯಾಗಿ ಸಿದ್ಧಗೊಳಿಸುವುದೇ ಆಗಿದೆ. ಪುನಃ ದೇವತಾ ಸ್ತುತಿ ಆದ ನಂತರ ಅಂದಿನ ಪ್ರಸಂಗಕ್ಕೆ ಸಂಬಂಧಿಸಿದಂತೆ ಒಡ್ಡೋಲಗ ಪ್ರಾರಂಭವಾಗ್ತದೆ. ಒಡ್ಡೋಲಗ ಅಂದ್ರೆ ದೊಡ್ಡ ದರ್ಬಾರು ಅಥವಾ ಸಭೆ ಅಂತ ಆಗ್ತದೆ. ಅದು ಪ್ರಾರಂಭ ಆಗ್ತದೆ. ಪಾತ್ರಧಾರಿಗಳು ಭಾಗವತರಿಗೆ ಅನಂತರ ರಂಗಸ್ಥಳಕ್ಕೆ ಹೊಂದಿಸಿ ಕುಣಿದು ತಮ್ಮ ಸಾಮರ್ಥ್ಯ ಪ್ರದರ್ಶಿಸುವರು. ಯಕ್ಷಗಾನಗಳನ್ನ ಯಾವ್ಯಾವ ಯಕ್ಷಗಾನಗಳನ್ನ ಆಡ್ತಾರಪ್ಪ ಅಂದ್ರೆ ಕೃಷ್ಣಾರ್ಜುನ ಕಾಳಗ, ಕರ್ಣಾರ್ಜುನ ಕಾಳಗ, ಬಭ್ರುವಾಹನ ಕಾಳಗ, ಸುಧನ್ವಾರ್ಜುನ ಕಾಳಗ ಮೊದಲಾದವು ವೀರರಸ ಪ್ರಧಾನವಾದವುಗಳು. ಚಂದ್ರಾವಳಿ ವಿಲಾಸ, ರತ್ತಿ ಕಲ್ಯಾಣ, ರತ್ನಾವತಿ ಕಲ್ಯಾಣ ಮೊದಲಾದವು ಶೃಂಗಾರ ರಸ ಪ್ರಧಾನ ಪ್ರಸಂಗಗಳು. ಇವಲ್ಲದೆ ಪ್ರಸಿದ್ಧ ಕ್ಷೇತ್ರಗಳ ಕ್ಷೇತ್ರ ಮಹಾತ್ಮೆಗಳಿವೆ. ಯಕ್ಷಗಾನದ ಎಲ್ಲಾ ಪ್ರಸಂಗಗಳಲ್ಲೂ ಹಾಸ್ಯ ಕಂಡು ಬರುತ್ತದೆ. ಹಾಸ್ಯ ಅಂದ್ರೆ ಕಾಮಿಡಿ, ವಿನೋದ. ವಿಡಂಬನೆ ಕೂಡ ಹಾಸ್ಯದ ಒಂದು ಅಂಗ. ವಿಡಂಬನೆ ಅಂದ್ರೆ ಅಣಕ, ಅಪಹಾಸ್ಯ ಮಾಡೋದು ಸಹ ಯಕ್ಷಗಾನದ ಒಂದು ಅಂಗ ಆಗಿದೆ, ಭಾಗವಾಗಿದೆ. ಅದರಲ್ಲಿ ಹನುಮನಾಯಕ, ಕುಬ್ಜೆ, ಚಾರಕ, ವನಪಾಲಕ ಮೊದಲಾದ ಪಾತ್ರಗಳ ಹಾಸ್ಯ ಕಾಣಿಸಿಕೊಳ್ಳುವುದು. ಹನುಮನಾಯಕ ಬರ್ತಾನೆ. ಕುಬ್ಜೆ ಅಂದ್ರೆ ಕುಬ್ಜೆ ಯಾರು? ಗೂನು ಬೆನ್ನಿನವಳು ಮಂತರೆಯನ್ನ ಕುಬ್ಜೆ ಅಂತ ಕರೀತಾರೆ. ಕುಬ್ಜೆ ಅಂದ್ರೆ ಗೂನು ಬೆನ್ನಿನವಳು ಮಂತರೆ ಅಂತ ಆ ಪಾತ್ರ. ಚಾರಕ, ವನಪಾಲಕ ಮೊದಲಾದ ಪಾತ್ರಗಳಲ್ಲಿ ಹಾಸ್ಯ ಕಾಣಿಸಿಕೊಳ್ಳುವುದು. ಯಕ್ಷಗಾನದಲ್ಲಿ ತುಂಬಾ ಕಲಾತ್ಮಕವಾದದ್ದು ಬಣ್ಣದ ವೇಷ. ಇಂಥ ಬೃಹತ್ ವೇಷಗಳು ಸಾಮಾನ್ಯವಾಗಿ ಬರುವುದು ನಡುರಾತ್ರಿಯಲ್ಲಿ, ಮಧ್ಯರಾತ್ರಿಯಲ್ಲಿ ಬರ್ತವೆ. ರಾಕ್ಷಸ ವೇಷಗಳು ಒಮ್ಮೊಮ್ಮೆ ಪ್ರೇಕ್ಷಕರ ಮಧ್ಯದಿಂದ ರಂಗ ಪ್ರವೇಶಿಸುವುದುಂಟು. ಈ ಪಾತ್ರ ಪ್ರವೇಶಿಸುವಾಗ ಎರಡು ಬದಿಗೆ ದೀವಟಿಗಳು ಅಂದ್ರೆ ದೀಪಗಳನ್ನು ಹಿಡಿದು ರಾಳದ ಪುಡಿಯನ್ನು ಎರಚಿ ಜ್ವಾಲೆ ಎಬ್ಬಿಸಿ ಭಯಾನಕ ವಾತಾವರಣವನ್ನು ಸೃಷ್ಟಿಸುತ್ತಾರೆ. ರಾಳದ ಪುಡಿ ಅಂದ್ರೆ ಏನಪ್ಪಾ ಅಂದ್ರೆ ಬೆಂಕಿಯ ಜ್ವಾಲೆ ಹೆಚ್ಚಿಸಲು ಬಳಸುವ ಪುಡಿ. ಆ ರಾಳದ ಪುಡಿಯನ್ನ ಹಾಕ್ತಾರೆ, ಎರಿತಾರೆ. ಬೆಂಕಿಯ ಜ್ವಾಲೆಯನ್ನು ಎಬ್ಬಿಸಿ ಭಯಾನಕ ಒಂದು ಹಾರರ್ ವಾತಾವರಣ ಅಂತೀವಲ್ಲ, ಅದು ಭಯಾನಕ ಭಯಭೀತಿಗೊಳಿಸುವಂತ ವಾತಾವರಣವನ್ನ ಸೃಷ್ಟಿಸುತ್ತಾರೆ. ಚಂಡೆಯ ಬಡಿತ, ರಾಕ್ಷಸರ ಕೂಗು ಅರೆನಿದ್ರೆಯಲ್ಲಿರುವ ಪ್ರೇಕ್ಷಕರನ್ನು ಬಡಿದೆಬ್ಬಿಸುತ್ತದೆ. ಅರೆ ನಿದ್ರಾವಸ್ಥೆಯಲ್ಲಿರುವಂತಹ ಪ್ರೇಕ್ಷಕರನ್ನ ಎಚ್ಚರವಾಗುವಂತೆ ಮಾಡ್ತದೆ. ಯಾವುದು? ಈ ರಾಳದ ಪುಡಿಯನ್ನ ಎರಚಿ ಜ್ವಾಲೆ ಎಬ್ಬಿಸಿ ಭಯಾನಕ ವಾತಾವರಣ ಸೃಷ್ಟಿಸುವುದು. ಪ್ರಧಾನ ಪಾತ್ರಗಳು ಭಾಗವತರ ಮೂಲಕ ತಮ್ಮ ಪರಿಚಯವನ್ನು ಮಾಡಿಕೊಡ್ತವೆ. ಯಕ್ಷಗಾನ ಜನರಲ್ಲಿ ಧಾರ್ಮಿಕ ಮತ್ತು ನೀತಿ ಪ್ರಜ್ಞೆಯನ್ನು ಬೆಳೆಸಲು ಸಹಕಾರಿಯಾಗಿವೆ. ಯಕ್ಷಗಾನ ಪ್ರಸಂಗ ರಚಿಸಿದವರು ದುಷ್ಟ ನಿಗ್ರಹ, ಶಿಷ್ಟ ಪರಿಪಾಲನೆ ತತ್ವಗಳನ್ನು ಪ್ರಸಂಗಗಳಲ್ಲಿ ಅಳವಡಿಸುತ್ತಾರೆ. ಇಲ್ಲಿ ದುಷ್ಟ ನಿಗ್ರಹ ಅಂದ್ರೆ ಕೆಟ್ಟ ವ್ಯಕ್ತಿಗಳನ್ನ ಒಂದು ಸಂಹಾರ ಮಾಡೋದು. ಶಿಷ್ಟ ಪರಿಪಾಲನೆ ಅಂದ್ರೆ ಉತ್ತಮವಾದ ವ್ಯಕ್ತಿಗಳನ್ನ ರಕ್ಷಣೆ ಮಾಡುವುದು. ಇಂಥ ತತ್ವಗಳನ್ನು ಯಕ್ಷಗಾನದ ಪ್ರಸಂಗಗಳಲ್ಲಿ ಅಳವಡಿಸಿರುತ್ತಾರೆ. ಎಲ್ಲರಿಗೂ ಸಹ ಧನ್ಯವಾದಗಳು. ಲೋಕಾನಂ ಸರ್ವೇ ಜನೋ ಸುಖಿನೋ ಭವಂತು.